ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಭಂಡಾರದ ಒಡೆಯನಿಗೆ ಪಲ್ಲಕ್ಕಿ ಉತ್ಸವ. ಮಂಗಿಹಾಳದಲ್ಲಿ ಸುಲಧೀರೇಶ್ವರ ಮುತ್ಯಾನ ಉತ್ಸವ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಂಗಿಹಾಳದಲ್ಲಿ ಹಬ್ಬದ ವಾತಾವರಣವೇ ಮೇಳೈಸಿತ್ತು. ಗ್ರಾಮದಲ್ಲಿ ಎಲ್ಲರೂ ಸಖತ್ ಖುಷಿಯಿಂದ ಪಲ್ಲಕ್ಕಿ ಸೇವೆಯಲ್ಲಿ ಪಾಲ್ಗೊಂಡ್ರು. ಸುಲಧೀರೇಶ್ವರ ಮುತ್ತಾಗೆ ಜೈ ಅನ್ನೋ ಘೋಷವಾಕ್ಯ ಎಲ್ಲೆಡೆ ಮೊಳಗಿತ್ತು. ಹೌದು ವೀಕ್ಷಕರೇ, ಸುರಪುರದ ಮಂಗಿಹಾಳ ಗ್ರಾಮದಲ್ಲಿ ಆರಾಧ್ಯ ದೈವ ಇಷ್ಟಾರ್ಥ ಸಿದ್ಧಿಸೋ ದೈವ ಅಂತಲೇ ಪ್ರಸಿದ್ಧಿಯಾಗಿರೋ ಭಂಡಾರದ ಒಡೆಯ ಸುಲಧೀರೇಶ್ವರ ಮುತ್ಯಾನ ಪಲ್ಲಕ್ಕಿಯಲ್ಲಿ ಉತ್ಸವ ನಡೆಯಿತು. ಬಂದು 5 ಪಲ್ಲಕ್ಕಿ ಹನುಮಂತಗುಡಿಗೆ ಕುಂತು ಅಲ್ಲಿಂದ 2 ದಿನ ದಾಸೋಗಿ ಅದ್ರ 24 ತಾಸು 5 ಪಲ್ಲಕ್ಕಿ ಹನುಮಂತಗುಡಿಯಿಂದ ಸೂರಮುತ್ತಿನ ಗುಡಿಗೆ ಜಾತ್ರೆ ಆಗ್ಯದ್ರಿ. ಆಳಿನ ಗುಡಿ ಸಂಗಟ ಡೊಳ್ಳು ಆಳು ಎಲ್ಲ ಆಗಿ ಎಲ್ಲ ಚಲೋ ಆಗ್ಯದ. ಆಮೇಲೆ ದಾಸೋಗಿ 2 ದಿನ ಕಂಟಿನ್ಯೂ 24 ಗಂಟೆ 5 ಪಲ್ಲಕ್ಕಿ ಯಾವ ಊರು ಬಂದಿದ್ರು? 2 ತೀರ್ಥಲು, 1 ಆಲ್ದೊಳಗ, 2 ಇಲ್ಲಿ ಮೆಂಜೊಳಗ. ಸತ್ಯ ಒಂದೇ ದಿನದಾಗ ಗುಡಿ ಕಟ್ಟಿ ನನಗೆ ಹೇಳಿ. ಮಂಗಿಹಾಳ ಗ್ರಾಮದಲ್ಲಿನ ಆಂಜನೇಯ ದೇವಾಲಯದಿಂದ ಆರಂಭವಾದ ಪಲ್ಲಕ್ಕಿ ಉತ್ಸವ ಸುಲಧೀರೇಶ್ವರ ದೇವಾಲಯಕ್ಕೆ ಆಗಮಿಸಿತು. ಈ ವೇಳೆ ಅರ್ಚಕ ಭೀಮಣ್ಣ ಪೂಜಾರಿ ಸೇರಿದಂತೆ ಗ್ರಾಮದ ಮುಖಂಡರು ಮತ್ತು ಅಪಾರ ಸಂಖ್ಯೆಯಲ್ಲಿ ಸ್ಥಳೀಯರು ಸೇರಿ ಸಂಭ್ರಮಿಸಿದ್ರು. ನಮ್ಗೆ ರಾತ್ರಿ ಕಂಡು ಬಂದು ಒಂದೇ ದಿನದಾಗ ಗುಡಿ ಕಟ್ಸ್ಬೇಕಂತೇಳಿ ಭಾಳಷ್ಟು 7-8 ವರ್ಷ ನಮ್ಗೆ ಕಾಡಿದ ಮೇಲೆ ಮತ್ತೆ ನಮ್ಮಿಂದ ಆಗಲ್ಲ ಅಂತಂದ ಮೇಲೆ ಮತ್ತೆಲ್ಲ ನಿಮ್ಮ ಕೈಲಿಂದ ಒಂದೇ ದಿನದಾಗ ಗುಡಿ ಕಟ್ಸ್ತೀನಿ ನಾನು ಅಂತೇಳಿ ವಚನ ಕೊಟ್ಟರೆ ನಾನು ಊರಿನ ಮಂದಿ ಹೋಗಿ ಹೇಳಿಸಿ ಇದು ಮಾಡಿದ ಮೇಲೆ ಮತ್ತೆ ಅಲ್ಲಿ ಅಂದ್ರೆ ಪಟ್ಟಿ ಒಂದು 42 ಲಕ್ಷ ಐತೆ ಟೋಟಲ್. 42 ಲಕ್ಷ ರೂಪಾಯಿದಾಗ ಒಂದು 10 ಲಕ್ಷ ಡಬಲ್ ಒಂದೇ ದಿನದಾಗ ಮಳೆ ಬೆಳೆ ಚಲೋ ಎಲ್ಲನೂ ಚಲೋ ಆತ ತಿಳಿದು ಯಾವ ಮಾತು ಸುಳ್ಳಾಗಿತ್ತು. ಆಕರ್ಷಕ ಡೊಳ್ಳು ಕುಣಿತ ಎಲ್ಲರ ಗಮನ ಸೆಳೆಯಿತು. ಡೊಳ್ಳು ಕುಣಿತವನ್ನ ಕಂಡು ಗ್ರಾಮಸ್ಥರು ಚಪ್ಪಾಳಿ ತಟ್ಟಿ ಪ್ರೋತ್ಸಾಹಿಸಿದ್ರು. ಇದೇ ವೇಳೆ ತಡರಾತ್ರಿಯಿಂದಲೇ ನಿರಂತರ 24 ಗಂಟೆಗಳ ಕಾಲ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ವರ್ಷಕ್ಕೊಮ್ಮೆ ಹೊರಡೋ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯಲ್ಲಿ ಈ ಸಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ರು. ನಾಡಿಗೆ ಉತ್ತಮ ಮಳೆ ಬೆಳೆಯಾಗಲಿ ಎಂದು ಭಕ್ತರು ಸುಲಧೀರೇಶ್ವರ ಮುತ್ಯಾನಲ್ಲಿ ಪ್ರಾರ್ಥಿಸಿದ್ರು. ನಮಸ್ಕಾರ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ.